ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿರಿ. ಒಳ್ಳೆಯ ಒಂದು ದಿನ ದೇವರು ನಮಗೆ ನೀಡಿದ್ದಾರೆ. ನಾವು ಪ್ಲಾನ್ ಮಾಡಿದ್ದಕ್ಕಿಂತ ಮಿಗಿಲಾದ ಪದ್ಧತಿಯನ್ನು ದೇವರು ನಮಗಾಗಿ ಮಾಡಿದ್ದಾರೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ದೇವರು ಅವರ ಪ್ರೀತಿಯಲ್ಲಿ ತುಂಬಲಿ. ಈ ವಾಕ್ಯ ಆಲಿಸುವ, ಕಳಿಸಿಕೊಡುವ, ಪುನಃ ಆಲಿಸುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಪ್ರೀತಿಸಲು, ಹೃದಯದಲ್ಲಿ ಜೋಪಾನ ಮಾಡಲು ಒಂದು ಅನುಭವ, ಒಂದು ಅನುಗ್ರಹ ನಮಗೆ ನೀಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಆದಿಕಾಂಡ 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನು ಆಲಿಸೋಣ. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಪ್ರಿಯರೇ, ಇದು ನಿಮ್ಮ ಅವಸ್ಥೆಯಾಗಿರಬಹುದು. ಎಲ್ಲವೂ ಸಹ ಉಲ್ಟಪಲ್ಟವಾದ ಒಂದು ಅವಸ್ಥೆ. ಇದು ಹೇಗೆ ಸರಿಯಾಗುವುದು ಎಂಬ ಒಂದು ಅವಸ್ಥೆ. ಅನೇಕ ವಿಧದಲ್ಲಿ ಕತ್ತಲೆ ತುಂಬಿ ಹೇಗೆ ಸರಿಯಾಗುತ್ತದೆ ಎಂಬ ಒಂದು ಅವಸ್ಥೆ. ಎಲ್ಲ ರೀತಿಯಲ್ಲೂ ಕತ್ತಲು. ಪ್ರಿಯರೇ, ಈ ಅವಸ್ಥೆಯಲ್ಲಿ ನೀವು ಪ್ರಾರ್ಥಿಸಬೇಕು. ಪ್ರಭುವೇ, ನಿಮ್ಮ ಆತ್ಮವನ್ನು ನನ್ನ ಮೇಲೆಯೂ ಈ ಅವಸ್ಥೆಯ ಮೇಲೆಯೂ ಚಲಿಸಿರಿ. ನಿಮ್ಮ ಚೈತನ್ಯ ನಮ್ಮ ಮೇಲೆ ಚಲಿಸುತ್ತಿರಲಿ ಎಂದು ಪ್ರಾರ್ಥಿಸಬೇಕು. ಪ್ರಿಯರೇ, ಈಗ ಈ ವಾಕ್ಯ ಆಲಿಸುವಾಗ ನಿಮ್ಮ ನಿಯೋಗದಲ್ಲಿ ದೇವರ ಆತ್ಮವು ಚಲಿಸುತ್ತದೆ. ಆಮೇನ್. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಬೆಳಕು ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಅನುಗ್ರಹ ಉಂಟಾಗಲಿ. ಪ್ರಾರ್ಥನೆಯಿಂದ ಆಗಿರುವಾಗ ನಾವು ಹೇಳಬೇಕು, ದೇವರೇ, ನನ್ನ ಜೀವನದಲ್ಲಿ ಅನುಗ್ರಹ ಉಂಟಾಗಲಿ. ನಾವು ಒಂದು ನಿಯೋಗವನ್ನು, ಅವಶ್ಯಕತೆಗಳನ್ನು ಹೇಳಬೇಕು. ದೇವರ ಶಕ್ತಿ ಸಂಚಲಿಸುತ್ತದೆ. ಆಮೇನ್. ವಿಶ್ವಾಸದಲ್ಲಿ ನೋಡಿ ಹೇಳಬೇಕು. ದೇವರ ವಾಕ್ಯದಲ್ಲಿ ಇರುವ ಅಭಿಷೇಕವನ್ನು ಮಿತಿಯಿಲ್ಲದೆ ನಮ್ಮ ಮೇಲೆ ದೇವರು ಸುರಿಸುತ್ತಾರೆ. ಪವಿತ್ರಾತ್ಮರೇ, ನಮ್ಮ ಮೇಲೆ ತುಂಬಿರಿ ಎಂದು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದು ಭಾನುವಾರ. ಇಂದು ಲೋಕಾದ್ಯಂತ ಅರ್ಪಿಸುವ ದಿವ್ಯ ಬಲಿ ಪೂಜೆಯಲ್ಲಿ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಶಾಂತಿ, ಸಮಾಧಾನ ಉಂಟಾಗಲಿ. ವಿಶೇಷವಾಗಿ ಮದ್ಯವ್ಯಸನಿಗಳಿಗಾಗಿ ಪ್ರಾರ್ಥಿಸೋಣ. ದುಶ್ಚಟಗಳಿಂದ ಒಳಗಾಗಿರುವವರಿಗೆ ಬಿಡುಗಡೆ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಹಣಕಾಸಿನ ಸಮಸ್ಯೆಯನ್ನು, ನಮ್ಮ ರೋಗವನ್ನು, ನಮ್ಮ ಸಾಲದ ಬಾಧೆಯನ್ನು, ನಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳನ್ನು, ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ದೇವರಲ್ಲಿ ಇಂದು ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಜಗಳ, ಮನಸ್ತಾಪ ದೂರವಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಮೇಲೂ, ದುಷ್ಟಗಳಿಗೆ ಒಳಗಾಗಿರುವವರ ಮೇಲೂ ದೇವರ ಚೈತನ್ಯ ಸಂಚಲಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.